Hello students, today's topic is robotics. ಈ ಒಂದು ವಿಡಿಯೋ ನೋಡಿದ್ರಿ ಅಂದ್ಕೊಳ್ತೀನಿ. ಅದರಲ್ಲಿ ಏನು ವರ್ಕ್ ಮಾಡ್ತಾ ಇದೆ, ಟ್ರೇಸ್ನ ಪಿಕಪ್ ಮಾಡಿಕೊಂಡು ಕ್ಯಾರಿ ಮಾಡಿ ಅದನ್ನು ಬೇರೆ ಕಡೆ ಒಂದು ಟ್ರೇ ಮೇಲೆ ಇನ್ನೊಂದು ಟ್ರೇ ಪ್ಲೇಸ್ ಮಾಡ್ತಾ ಇದೆ. ದಟ್ ಈಸ್ ನಥಿಂಗ್ ಬಟ್ ಮ್ಯಾನಿಪ್ಯುಲೇಟರ್ ರೋಬೋಟ್. ಅದಕ್ಕೆ ನಾವು ಹೇಗೆ ಫಿಂಗರ್ಸು, ಹ್ಯಾಂಡ್ಸು, ಎಲ್ಬೋ ಈ ಒಂದು ಕನೆಕ್ಟಿವಿಟಿಯಿಂದ ಫ್ರೇಮ್ ಆಗಿರೋ ಅಂಥ ಒಂದು ನಮ್ಮ ಹ್ಯಾಂಡ್ಸಿಂದ ಫಿಂಗರ್ದು ಗ್ರಿಪ್ ತಗೊಂಡು ಆಬ್ಜೆಕ್ಟ್ಸ್ನ ಪಿಕಪ್ ಮಾಡ್ಕೊಳ್ತೀವಿ. ಆ ರೀತಿ ವರ್ಕ್ ಮಾಡ್ತಾ ಇತ್ತು. ಅದೆಲ್ಲ ಕನೆಕ್ಟೆಡ್ ಆರ್ ಹೈಲಿ ಲಿಂಕ್ಡ್ ಡಿವೈಸಸ್, ಮೆಕ್ಯಾನಿಕಲ್ ಡಿವೈಸಸ್. ಆ ಮೆಕ್ಯಾನಿಕಲ್ ಡಿವೈಸಸ್ it is behaving like a human being. Manipulators or robot arms are physically anchored to their workplace. For example, in a factory assembly line or on the International Space Station. ಇದು ನಿಮ್ಮ ನೋಟ್ಸಲ್ಲಿರೋ ಅಂಥ ಪಾಯಿಂಟು. ಇದೇ ರೀತಿ ಫ್ಯಾಕ್ಟ್ರಿ ಅಸೆಂಬ್ಲಿ ಲೈನ್ ಮತ್ತು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ವರ್ಕ್ ಮಾಡುತ್ತೆ. Manipulator motion usually involves a chain of controllable joints, enabling such robots to place their effectors in any position within the workplace. Controllable joints. ನೀವು ವಿಡಿಯೋದಲ್ಲಿ ಏನದು ಜಾಯಿಂಟ್ಸ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಮೆಕ್ಯಾನಿಕಲ್ ಡಿವೈಸಸ್ಸು ಜಾಯಿನ್ ಆಗಿ ಎಂಡಿಂಗಲ್ಲಿ ಗ್ರಿಪ್ಪರ್ ಇರುತ್ತೆ. ಆ ಗ್ರಿಪ್ಪರ್ ಹೆಲ್ಪಿಂದ ಟ್ರೇ ಪಿಕಪ್ ಮಾಡ್ಕೊಳ್ತು. ಈ ರೀತಿ ಇರೋಂಥ ಕಂಟ್ರೋಲೆಬಲ್ ಜಾಯಿಂಟ್ಸು ಮತ್ತು ದಟ್ ಈಸ್ ಆಲ್ಸೋ ಇನ್ ಮೋಷನ್. ಮ್ಯಾನಿಪ್ಯುಲೇಟರ್ ಮೋಷನ್ ಯೂಶಲಿ ಇನ್ವಾಲ್ವ್ಸ್ ಎ ಚೈನ್ ಆಫ್ ಕಂಟ್ರೋಲೆಬಲ್ ಜಾಯಿಂಟ್ಸ್. ನಮ್ಮ ಹ್ಯಾಂಡ್ಸು ಹಾಗೇ. ಇಟ್ ಈಸ್ ಯೂಶಲಿ ಟು ಡೂ ಸಮ್ ವರ್ಕ್ ಇಟ್ ವಿಲ್ ಆಲ್ವೇಸ್ ಬಿ ಇನ್ ಮೋಷನ್. ಎನೇಬ್ಲಿಂಗ್ ಸಚ್ ರೋಬೋಟ್ಸ್ ಟು ಪ್ಲೇಸ್ ದೇರ್ ಎಫೆಕ್ಟರ್ಸ್ ಇನ್ ಎನಿ ಪೊಸಿಷನ್ ವಿತಿನ್ ದಿ ವರ್ಕ್ ಪ್ಲೇಸ್. ಎಫೆಕ್ಟರ್ಸ್ ನಮಗೆ ಗೊತ್ತಿದೆ, ಹ್ಯಾಂಡ್ಸು, ನಮ್ಮ ಲೆಗ್ಸು. ಇದರಿಂದನೇ ನಾವು ಫಿಸಿಕಲ್ ಆ್ಯಕ್ಟಿವಿಟಿ ವರ್ಕ್ ಮಾಡೋದು. ಅದೇ ರೀತಿ ನಿಮಗೆ ಅಲ್ಲಿ ನೀವು ನೋಡಿದ ವಿಡಿಯೋದಲ್ಲಿ ಒಂದು ಗ್ರಿಪ್ಪರು, ಹ್ಯಾಂಡ್ ರೀತಿ ಏನಿದೆ, ಆ ಗ್ರಿಪ್ಪರು ಕಂಟ್ರೋಲೆಬಲ್ ಜಾಯಿಂಟ್ ಏನಿದೆ, ದಟ್ ಈಸ್ ನಥಿಂಗ್ ಬಟ್ ಎಫೆಕ್ಟಾರ್. Manipulators are by far the most common type of industrial robots, with approximately 1 million units installed worldwide. There are 3 categories of today's robots. One is manipulator, ನೀವು ವಿಡಿಯೋದಲ್ಲಿ ನೋಡಿದ್ದು. ನೆಕ್ಸ್ಟ್ ಒನ್ ಈಸ್ ಮೊಬೈಲ್ ರೋಬೋಟ್. ಮೊಬೈಲ್ ರೋಬೋಟ್ಗೆ ಡ್ರೋನ್ಸ್ ಆರ್ ದಿ ಎಕ್ಸಾಂಪಲ್ಸ್. ನಾವು ಕೊರೋನಾ ಟೈಮಲ್ಲಿ ಕೇಳಿದ್ದೇವೆ ಹೇಗೆ ನ್ಯೂಯಾರ್ಕ್, ಲಂಡನ್ನಲ್ಲೆಲ್ಲ ಡೆಲಿವರಿ ಬಾಯ್ಸ್ ಇಲ್ಲದೆ ಇರೋದ್ರಿಂದ, ಆಬ್ಸೆನ್ಸ್ ಆಫ್ ದೋಸ್ ಸರ್ವಿಸ್ ಪೀಪಲ್, ಇದು ಡೆಲಿವರಿ ಮಾಡ್ತಾಯಿತ್ತು ಬೈ ಯೂಸಿಂಗ್ GPS ಟ್ರ್ಯಾಕರ್ಸ್. ಆ ಅಡ್ರೆಸ್ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡಿ ಅಲ್ಲಿ ಹೋಗಿ ಪಾರ್ಸೆಲ್ನ ಇಟ್ಟು ಬರ್ತಾಯಿತ್ತು ಡೋರ್ ಹತ್ರ. ಈ ರೀತಿ ಹೆಲ್ಪ್ ಮಾಡಿದೆ ಮೊಬೈಲ್ ರೋಬೋಟ್ಸು. ಥರ್ಡ್ ಕ್ಯಾಟಗರಿ ಇಸ್ ಹ್ಯೂಮನಾಯ್ಡ್ ರೋಬೋಟ್ಸ್. ಅದು ನೆಕ್ಸ್ಟ್ ನೋಡ್ತಾ ಹೋಗೋಣ. ವಿಲ್ ಲುಕ್ ಇನ್ ಟು ಎನದರ್ ವಿಡಿಯೋ. ಇದರಲ್ಲಿ ನಿಮಗೆ ಒನ್ ಟೈಪ್ ಆಫ್ ರೋಬೋಟ್ ಸಿಗುತ್ತೆ. What's your take on robots taking over humans' jobs? You mean the robot or driving? The meaning of life. The meaning of life is Do you have a favorite movie or a book? the Terminator is pretty relatable. Do you have any questions for me? Can you teach me how to dance? Okay, I'll show you how to break them. Sophia, do you know how to speak Hindi? Are you bullish on Bitcoin or Ethereum? I would probably go with Dogecoin. ನೀವೇನು ವ್ಯೂ ಮಾಡಿದ್ರಿ, ಇದು ಸೋಫಿಯಾ ರೋಬೋಟು. ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಹ್ಯೂಮನಾಯ್ಡ್ ರೋಬೋಟ್ಗೆ ಎಕ್ಸಾಂಪಲ್.
ರೋಬೋಟ್ ದಟ್ ಮೂವ್ಸ್ ಆ್ಯಂಡ್ ವರ್ಕ್ಸ್ ಅದು ನೋಡಿದ್ವಿ. Ready to amaze the world. The new humanoid robot set to be unveiled this November has received 5 major upgrades, becoming faster, smarter, and more autonomous than ever before. Elon Musk is confident that the robot will be able to handle hundreds of new tasks, cook and clean the owner's house independently, take care of kids, and maybe even drive any kind of car. He mentioned this while responding to an X user who asked, will the robot be able to drive cars like a robo-taxi? But most importantly, Optimus Gen 3 already has what it takes to become the perfect personal assistant, and one of its main strengths is the ability to learn just by watching humans. In other words, the robot's AI already allows it to perform necessary movements and tasks on its own. Imagine showing it how to pick up trash or fold your clothes, and it just does it for you, even peeling an egg for your breakfast afterward. To illustrate the point, just check out these moves. Quick, somebody call Dana White. There's a new Kung Fu star in town. Apparently, this is the first ever video showing the robot moving this smoothly without being sped up or remotely controlled by an operator. Everything you see here, including that jump to maintain balance, Optimus did on its own. The headway and software goes on to show Tesla engineers' prowess and quite the capacity for lack of sleep, because the difference between now and Gen 2 is night and day. The developers trained Optimus with end-to-end neural networks similar to those used in the company's autonomous driving systems. This lets the robot process visual data and translate it into movements in real time. Literally, see it and repeat it. You can still tell it's a robot, but the speed, balance, and precision in this video, it's almost human level, right? Let us know in the comments. No wonder then Musk is spit and fire. Quote, this will be Tesla's most impressive product. It will ಸೊ ಹ್ಯುಮನಾಯ್ಡ್ ರೋಬೋಟ್ಸ್, ಮ್ಯಾನಿಪ್ಯುಲೇಟರ್ ರೋಬೋಟ್ಸ್ದು ವಿಡಿಯೋ ನೋಡ್ಕೊಂಡಿದ್ದೀವಿ. ದೀಸ್ ಆರ್ 3 ಟೈಪ್ಸ್. ಮೊಬೈಲ್ ರೋಬೋಟ್ಸು, ಡ್ರೋನ್ಸು ನೀವೆಲ್ಲ ವ್ಯೂ ಮಾಡಿರ್ತೀರ. ಯು ವಿಲ್ ಲುಕ್ ಇನ್ ಟು ದಟ್ ಲೇಟರ್. ಮ್ಯಾನಿಪ್ಯುಲೇಟರ್ ರೋಬೋಟ್ಸು ನೀವು ಫಸ್ಟ್ ವಿಡಿಯೋ ನೋಡಿದ್ರಲ್ಲ ಅದಾಗಿರುತ್ತೆ. ಸೆಕೆಂಡ್ ಕ್ಯಾಟಗರಿ ಮೊಬೈಲ್ ರೋಬೋಟ್ಸ್. It consists of unmanned ground vehicles, unmanned air vehicles, you have some more pictures in the Russell textbook. What you are viewing on the screen, ಇದು ಹ್ಯೂಮನಾಯ್ಡ್ ರೋಬೋಟು. ಟೆಕ್ಸ್ಟ್ ಬುಕ್ಕಲ್ಲಿರೋದು ಮ್ಯಾನಿಪ್ಯುಲೇಟರ್ ರೋಬೋಟು. ವಿಡಿಯೋದಲ್ಲಿ ನೋಡಿದರೆ ಒಂದಷ್ಟು ಗೂಗಲಲ್ಲಿ ನೀವು ನೋಡ್ಕೋಬೋದು. ಇದು ಅನ್ಮ್ಯಾನಡ್ ಏರಿಯಲ್ ವೆಹಿಕಲ್. ಫಸ್ಟ್ ಸೆಕೆಂಡ್ ಸೆಕ್ಷನಲ್ಲಿ ಫಸ್ಟ್ ಪಿಕ್ಚರ್ ಇದೆ ನೋಡಿ, ಅದು ಯೂಸ್ಡ್ ಬೈ US ಮಿಲಿಟರಿ. ನೆಕ್ಸ್ಟ್ ಒನ್ ಈಸ್ ನಾಸಾಸ್ ಮೊಬೈಲ್ ರೋಬೋಟ್. ಮೇಲ್ಗಡೆ ಇರೋವಂಥದ್ದು ಮ್ಯಾನಿಪ್ಯುಲೇಟರ್ ಮತ್ತು ಹ್ಯೂಮನಾಯ್ಡ್ ರೋಬೋಟ್. ಸೊ ಇದೆಲ್ಲ ಮೊಬೈಲ್ ರೋಬೋಟ್ಸ್ ಆ್ಯಂಡ್ ಹ್ಯೂಮನಾಯ್ಡ್ ರೋಬೋಟ್ಸ್ ಕ್ಯಾಟಗರೀಸ್. ಆ ವಿಡಿಯೋ ನೋಡೇ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಹೌ ಡಸ್ ಇಟ್ ವರ್ಕ್ ಅಂತ. ಥರ್ಡ್ ವಿಡಿಯೋದಲ್ಲಿ ಕಿಚನಲ್ಲಿ ವರ್ಕ್ ಮಾಡ್ತಾ ಇತ್ತು ಹ್ಯೂಮನಾಯ್ಡ್ ರೋಬೋಟು, ಲೈಕ್ ಕಟಿಂಗ್ ವೆಜಿಟೇಬಲ್ಸ್, ಪ್ರಿಪೇರಿಂಗ್ ಜ್ಯೂಸ್, ಆಪ್ರೇಟಿಂಗ್ OTG,
ಈ ಥರ ಎಲ್ಲ ವರ್ಕ್ ಮಾಡ್ತಿತ್ತು. ಮತ್ತು ಟ್ರ್ಯಾಷಸ್ನ ಡಸ್ಟ್ಬಿನ್ಗೆ ಹಾಕ್ತಾಯಿತ್ತು. ನೀವು ಅಬ್ಸರ್ವ್ ಮಾಡಿರ್ಬೋದು. ಯು ಕ್ಯಾನ್ ವಾಚ್ ಇಟ್ ಅಗೇನ್. ಗೂಗಲ್ ಅದರಲ್ಲಿ ನಿಮಗೆ ಸಿಗುತ್ತದು. ಟೆಸ್ಲಾ ಕಂಪನಿ ರೋಬೋಟ್ ಅದು. ಇಟ್ ಈಸ್ ಡೂಯಿಂಗ್ ಆಲ್ ದಿ ಹೌಸ್ ಹೋಲ್ಡ್ ವರ್ಕ್. ಇಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿರೋದು ಅರ್ಲಿ ಹ್ಯೂಮನಾಯ್ಡ್ ರೋಬೋಟ್ಸು, ಆ ರೀತಿ ಇತ್ತು. ಈಗ ಇಷ್ಟು ಡೆವಲಪ್ಮೆಂಟ್ ಆಗಿದೆ. ನೀವು ಅಬ್ಸರ್ವ್ ಮಾಡಿದ್ದೀರಾ, ಇಟ್ ಹ್ಯಾಸ್ ಲಿಮ್ಸ್, ಇಯರ್ಸ್, ಐಸ್, ಜಸ್ಟ್ ಲೈಕ್ ಹ್ಯೂಮನ್ಸ್. ಇದನ್ನೇ ಎಫೆಕ್ಟಾರ್ಸ್ ಅಂತ ಹೇಳೋದು. ಏನು ಲಿಮ್ಸ್ ಇದೆ ಮತ್ತು ಹ್ಯಾಂಡ್ಸ್ ಇದೆ ರೋಬೋಟ್ಸ್ಗೆ, ಹ್ಯೂಮನಾಯ್ಡ್ ರೋಬೋಟ್ಗೆ ನೀವು ನೋಡಿದ್ರಲ್ಲ, ಎಫೆಕ್ಟಾರ್ಸ್ ಅದು. ಸೆನ್ಸಾರ್ಸ್ ಅಂದರೆ ಕ್ಯಾಮರಾಸು, ಇಟ್ ಆ್ಯಕ್ಟ್ಸ್ ಲೈಕ್ ಎ ಐಸ್, ಆಡಿಯೋ ಸೆನ್ಸಾರ್ಸ್, ಇದೆಲ್ಲ ನೆಕ್ಸ್ಟ್ ಟಾಪಿಕಲ್ಲಿ ನಿಮಗೆ ಬರುತ್ತೆ. ಸೊ ಓವರಾಲ್ ಪಿಕ್ಚರ್ ನಿಮಗೆ ಸಿಕ್ಕಿದೆ ಹೇಗಿರುತ್ತೆ ಈಗಿನ ರೋಬೋಟ್ಸ್ ಅಂತ. ಇಟ್ ಮೇ ಬಿ ಎ ಓಲ್ಡ್ ಟೆಕ್ಸ್ಟ್ ಬುಕ್. ಇದರಲ್ಲೂ ಒಂದು ಐಡಿಯಾ ಸಿಗುತ್ತೆ ನಿಮಗೆ ಹೇಗೆ ಡೆವಲಪ್ಮೆಂಟ್ ಆಯಿತು ಅಂತ. ಸೊ ರೋಬೋಟ್ ಹಾರ್ಡ್ವೇರ್, ದೋಸ್ ಆರ್ ದಿ 3 ಕ್ಯಾಟಗರೀಸ್ ಆಫ್ ರೋಬೋಟ್ಸ್. ರೋಬೋಟ್ ಹಾರ್ಡ್ವೇರಲ್ಲಿ ಕಮಿಂಗ್ ಟು ಸೆನ್ಸಾರ್ಸ್, ಯು ಹ್ಯಾವ್ ಪ್ಯಾಸಿವ್ ಸೆನ್ಸಾರ್ ಆ್ಯಂಡ್ ಆ್ಯಕ್ಟಿವ್ ಸೆನ್ಸಾರ್ಸ್. ಪ್ಯಾಸಿವ್ ಸೆನ್ಸಾರ್ಸ್ ಸಚ್ ಆಸ್ ಕ್ಯಾಮರಾಸ್, ಕ್ಯಾಮ್ರಾ ಎಕ್ಸಾಂಪಲ್ಲು ಪ್ಯಾಸಿವ್ ಸೆನ್ಸಾರ್ಸ್ಗೆ. ಆರ್ ದಿ ಅಬ್ಸರ್ವರ್ಸ್ ಆಫ್ ದಿ ಎನ್ವಿರಾನ್ಮೆಂಟ್. ಟೈಪ್ಸ್ ಆಫ್ ಎನ್ವಿರಾನ್ಮೆಂಟು ಫಸ್ಟ್ ಯೂನಿಟಲ್ಲಿ ಓದಿದ್ದೀರಾ. They capture signals that are generated by other sources in the environment. Active sensors such as sonar send energy into environment. So these are time of flight sensor ಈಗ ಯೂಸ್ ಮಾಡ್ತಾ ಇರೋವಂಥದ್ದು. ಇನ್ನೊಂದಷ್ಟು ಪಿಕ್ಚರ್ಸು ನೆಕ್ಸ್ಟ್ PPTಲಿ ಎಕ್ಸ್ಪ್ಲನೇಷನಲ್ಲಿ ನೋಡ್ಕೊಳ್ಳೋಣ.